ಇಷ್ಟು ವರ್ಷದ ಸ್ಟ್ರಗಲ್ ಅಥವಾ ಜರ್ನಿ ಆದಾಗ ನಾನು ಯೋಚನೆ ಮಾಡಿದ್ರೆ ಗಾಡ್ ಹ್ಯಾಡ್ ಪ್ಲಾನ್ಸ್ ಅಂತ ಅನ್ಸುತ್ತೆ. ಸ್ಟಾರ್ಟೆಡ್ ಲಿಸ್ನಿಂಗ್ ಟು ಮ್ಯೂಸಿಕ್ ನನಗೆ ಮೇಜರ್ ಹಂಸಲೇಖ ಅವರು ಆ್ಯಂಡ್ ಈ ಕಡೆ ಎ ಆರ್ ರೆಹಮಾನ್ ಅವ್ರದ್ದು. ಚೆನ್ನಾಗಿ ಓದಬೇಕು, ಫಾರಿನ್ಗೆ ಹೋಗಬೇಕು, ಆ ಥರದ್ದೇ ಇದ್ದಿದ್ದು ಬಿಟ್ಟರೆ ಸಿಂಗಿಂಗಲ್ಲಿ ಅಥವಾ ಮ್ಯೂಸಿಕಲ್ಲಿ ಏನೋ ಮಾಡ್ತೀನಿ ಅನ್ನೋದು ನನಗೆ ಐಡಿಯಾನೇ ಇರಲಿಲ್ಲ. ಝೀ ಕನ್ನಡ ಸರಿಗಮಪ ಇಸ್ ಮೈ ಟರ್ನಿಂಗ್ ಪಾಯಿಂಟ್. ರಿಷಿ ಸಿನಿಮಾದು ಉದಿತ್ ನಾರಾಯಣ್ ಅವ್ರು ಹಾಡಿರೋದೊಂದು ಹಾಡು ಏನೆಂದು ನಾ ಹೇಳಲಾರೆ, ಅದನ್ನ ಹಾಡಿದ್ದು ರಾಜವರ್ಧನ್ ಸ್ವಾಮಿ ಅವ್ರು ಕೇಳ್ಬಿಟ್ಟು, ಏನ್ರಿ ಉದಿತ್ ನಾರಾಯಣ್ ಥರನೇ ಹಾಡ್ತಾ ಇದ್ದೀರಾ, ಬೇರೆ ಯಾವ್ದಾರ ಹಾಡು ಹೇಳ್ರಿ. ಏನೆಂದು ನಾ ಹೇಳಲಾರೆ ಮೌನವೇ ಕಾಡಿದೆ. ಫಸ್ಟ್ ಟೈಮ್ ಕೈಗೆ 1-1.5 ಲಕ್ಷ ಏನೋ ಕ್ಯಾಶಲ್ಲಿ ಅಡ್ವಾನ್ಸ್ ಬಂತು. ಸಣ್ಣಾಗಿ ಒಂದಿನ ಊರಲ್ಲಿದ್ದೆ, ಏನೋ ರೆಕಾರ್ಡಿಂಗ್ ಇತ್ತು, ಪ್ಲ್ಯಾನ್ ಮಾಡ್ಕೋತಾ ಇದ್ದೆ. ವರುಣ್ ಅವ್ರು ಕಾಲ್ ಮಾಡಿ, ಮಗ ಇವರು ಪ್ರೊಡ್ಯೂಸರ್ ಎಕ್ಸ್ಪೈರ್ ಆಗ್ಬಿಟ್ರು. ಆರ್ಗ್ಯಾನಿಕ್ ಆಗಿ ಆವಾಗಿದ್ದ ಶಾರ್ಟ್ ಫಿಲ್ಮ್, ಆವಾಗ ನಮ್ಮದೊಂದು ಜಯನಗರ್ 4th ಬ್ಲಾಕ್ ಒಂದು, ಇನ್ನೊಂದು ಪಟ್ಟಿಂಗ ಅಂತ ಒಂದು ಶಾರ್ಟ್ ಫಿಲ್ಮ್ ಬೈಕಲ್ಲಿ ವರ್ಲ್ಡ್ ಟೂರ್ ಮಾಡಿದರು. ಅದನ್ನು ಹಿ ಕಾಲ್ಡ್ ಇಟ್ ವಿಶ್ವಯಾನ್. ಶಂಕರ್ನಾಗ್ ಅವ್ರು ಕಳಿಸ್ಕೊಡ್ಬೇಕಾರೆ ಹಾರ ಹಾಕ್ಬಿಟ್ಟು, ಸರ್ ಏನು ಸರ್ ನಿಮ್ಮನ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತಲ್ಲ ಸರ್ ಅಂದಿದ್ರು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೌಂದರ್ಯ ರೇಖೆಯ ನೂರಾರು ಶಾಖೆಯ ಆರಂಭ ಹೇಳು ಎಲ್ಲಿದೆ, ಈ ಅಂದ ಸಂಪೂರ್ಣ ಕಲೆಯಾಗಿದೆ, ಮಾತಾಡಬೇಲೂರ ಶಿಲೆಯಾಗಿದೆ, ಹೆಣ್ಣಾಗಿದೆ ಹೆಣ್ಣವಿಲಾಗಿದೆ.